ಕೃಷ್ಣ ಮಾಸ್ಟರ್ನ ನಂಬಿದ್ರೆ ಅರ್ಧಕ್ಕೆ ಕೈ ಕೊಟ್ಟು ಓಡೋದ್ರು ಹೆದ್ರು ಪುಕ್ಲ. ಆದ್ರೆ ನಾನ್ ಬಿಡಲ್ಲ. ಈ ಅನಿಕಾ ಒಂದ್ಸಲ ಗುರಿ ಇಟ್ರೆ ಏಮ್ ರೀಚ್ ಆಗದೆ ಬಿಡಲ್ಲ ಅನ್ನೋದನ್ನ ತೋರಿಸ್ತೀನಿ. ಸರ್ ರಿಷಿ, what the hell is this? ಏನಾಗಿದೆ ನಿಂಗೆ? ಇನ್ನೂ ಆ ದರಿದ್ರನ ಕೈಗೆ ಹಾಕೊಂಡಿದ್ದೀರಾ? ಶಿಟ್, ಮೊದಲು ಅದನ್ನ ತೆಗ್ದಾಕು. ಕಮ್, ಲೆಟ್ಸ್ ಗೋ ಫೈಂಡ್ ಅ ಸೊಲ್ಯೂಷನ್ ಟು ದಿಸ್. ಡೋಂಟ್ ಇನ್ನೇನಾದರೂ ಮಾತಾಡ್ಕೊಂಡು ನನ್ನ ಹತ್ರ ಬಂದರೆ ಸರಿ ಇರಲ್ಲ. ರಿಷಿ, ನೋ ಅನಿಕಾ, ನೋ. ನನ್ನ ಹೆಸರು ಕರಿಬೇಡ, ನನ್ನ ತಂಟೆಗೂ ಬರಬೇಡ. ದಿಸ್ ಇಸ್ ನೋ ವೇ ರಿಲೇಟೆಡ್ ಟು ಯು. ನಿನ್ನ ಕೆಲಸ ನೀನು ನೋಡ್ಕೊ. ಕಮಲಿ ಅವ್ರನ್ನೂ ಹರ್ಟ್ ಮಾಡಿ ನನ್ನೂ ಹರ್ಟ್ ಮಾಡಿದ್ಯಾ. ಎಷ್ಟು ಜೋರಾಗಿ ಫುಲ್ ಕಾನ್ಫಿಡೆನ್ಸಲ್ಲಿ ಎಲ್ಲರೂ ಮುಂದೆ ಕಮಲಿ ಅವರೇ ಅನನ್ಯ ಮಿಸ್ಸಿಂಗ್ ಕೇಸ್ಗೆ ಕಾರಣ ಅಂತ ಹೇಳ್ದಲ್ಲ ನೀನು. ಕಮಲಿ ಅವ್ರು ಈ ಥರ ಕೆಲಸ ಮಾಡಿರೋದಕ್ಕೆ ಚಾನ್ಸೇ ಇಲ್ಲ ಅಂತ ಒಂಚೂರು ಅರಿವಿಲ್ವಾ ನಿಂಗೆ? ಈಗೇನು ಮಾತಾಡಬೇಡ, ಏನೂ ಮಾತಾಡಬೇಡ, ಹೊಟ್ಟೋಗಿಲ್ಲಿಂದ ಹೋಗು ಅಂತ ಹೇಳ್ತಿದ್ದೀನಲ್ಲ, ಹೋಗು. ಕಮಲಿ ಅವರೇ, ಬನ್ನಿ ಹೋಗೋಣ. ರಿಷಿ ಸರ್, ಆದರೂ ನೀವಂಗೆ ಅನಿಕಾ ಮ್ಯಾಕೆ ಕೂಗಾಡಬಾರ್ದಿತ್ತು ಸರ್. ಅಲ್ವಾ, ಸುಮ್ಮನೆ ಕೂಗಾಡ್ಬಿಟ್ರೆ ಈ ಎನರ್ಜಿ ಎಲ್ಲ ಹೋಯ್ತು. ಈಗ ನೋಡಿದ್ರೆ ಹೊಟ್ಟೆ ಹಸುವಾಗ್ತಿದೆ. ಕಮಲಿ ಅವರೇ, ನಿಮ್ಗೆ ಹೊಟ್ಟೆ ಹಸುವಾಗ್ತಿಲ್ವಾ? ಹಾಂ, ನೋಡಿ, ನಿಮಗೂ ಹಸುವಾಗ್ತಿದೆ. ನೋಡಿ ನೋಡಿ, ಆ ಮೂಗು ನೋಡಿದ್ರೇ ಹೇಳ್ಬೋದು. ಮೂಗ? ಅಲ್ಲಿ ನೋಡಿ, ಅಲ್ಲಿ ನೋಡಿ, ದೇವರು ಹೊಟ್ಟೆ ಹಸ್ದಾಗ ಪಾನಿಪುರಿನೇ ಪಂಚಾಮೃತ ಅಂತ ಕಳ್ಸಿದಾನೆ. ಸರ್, ಏನಾಗೈತೆ ಸರ್? ಬೆಳಗ್ಗೆ ನೋಡಿದ್ರೆ ಹಂಗಾಡ್ತಿದ್ರಿ, ಇವಾಗ ನೋಡಿದ್ರೆ ಈಗ ನೋಡಿದ್ರೆ ಮೈಯೊಳಗೆ ಮಿಂಚೊಡ್ದಂಗೆ ಪಟ ಪಟ ಅಂತ ಮಾತಾಡ್ತಿದ್ದೀರಲ್ಲ ಸರ್. ಸ್ಯಾನೆ ಎನರ್ಜಿ ಬಂದಂಗೆ. ಏನಾಯ್ತು? ಏನನ್ನ ಗಾಬರಿ ಗಿಬ್ರಿ ಆಯ್ತಾ? ಲೇ ರಿಷಿ, ಕಮಲಿ ಅವ್ರ ಜೊತೆ ಕೈ ಕಟ್ಟಾಕಿರೋದ್ರಿಂದ ನೀನು ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ ಅಂತ ಇಡೀ ಊರಿಗೆ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋ. ಕಮಲಿ ಅವ್ರಿಗೆ ಈಗಲೇ ಡೌಟ್ ಬಂದಿದೆ. ಸರ್, ಅದೇನಿಲ್ಲ ಕಮಲಿ ಅವರೇ, ಹೊಟ್ಟೆ ಹಸುವಾಗ್ತಿದ್ದಲ್ಲ ಅದಕ್ಕಷ್ಟೇ. ಬನ್ನಿ ಪಾನಿಪುರಿ ತಿನ್ನಕ್ಕೆ ಹೋಗೋಣ. ಬನ್ನಿ ಕಮಲಿ ಅವರೇ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ತಗೋತೀರಾ? ಬೇಲ, ಪಾನಿಪುರಿನ, ಮಸಾಲೆನ, ಸೇವಾ ಅಥವಾ ದಹಿಪುರಿನ? ಅರೆ, ಏನು ನೋಡ್ತೀರಾ? ಯಾವ್ದು ಬೇಕೋ ಹೇಳಿ. ಯಾಕೆ ಕಮಲಿ ಅವರೇ, ಯಾವುದು ಇಷ್ಟ ಇಲ್ವಾ? ಅದಲ್ಲ ಸರ್. ಓ, ಬೇರೆ ಏನಾದರೂ ಬೇಕಾ? ಇಲ್ಲ ಸರ್, ಅದು ನಿಮ್ಮ ಬಲ್ಗ ಏನೋ ಪ್ರಿಯಾಗೈತೆ, ನನ್ನ ಬಲ್ಗಗೆ ಕೋಳ ಹಾಕೈತಲ್ಲ. ಅಯ್ಯೋ, ಇಷ್ಟೇನಾ? ನಾನಿರ್ಬೇಕಾದ್ರೆ ನೀವು ಯಾಕೆ ಯೋಚನೆ ಮಾಡ್ತೀರಾ? ನಾನು ತಿನ್ನಿಸ್ತೀನಿ ಬಿಡಿ. ಅಣ್ಣ, ಒಂದು ಸ್ಪೆಷಲ್ ಪಾನಿಪುರಿ. ಸರ್, ಒಂದು ಪ್ಲೇಟ್ ಅಷ್ಟೇನಾ ಸರ್? ಮೊದಲು ನೀವು ತಿನ್ನಿ ಕಮಲಿ ಅವರೇ. ನಿಮಗೆ? ನಾನು ತಿಂತೀನಿ. ಥ್ಯಾಂಕ್ ಯು. ಹಾಂ, ಮಾಡಿ. ಸರ್, ನೀವು? ಮೊದಲು ನೀವು ತಿನ್ನಿ. ಇಲ್ಲ ಸರ್, ನೀವು ತಿನ್ನಿ. ಅಯ್ಯೋ ಕಮಲಿ ಅವರೇ, ನೀವು ತಿನ್ನಿ ಫಸ್ಟು.
ಕಮಲಿ ಅವ್ರೆ, ನಿಮ್ಗೊಂದು ನಿಜ ಹೇಳ, ನಾನು ಇದುವರೆಗೂ ಯಾರಿಗೂ ಈ ಥರ ತಿನ್ಸಿದ್ದಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಯಾರಿಗೂ ತಿನ್ಸಿಲ್ಲ, ನಿಮಗೆ ಮಾತ್ರ. ಕಣ್ಣಲ್ಲಿ ನೀರು ಬರ್ತಿದೆ. ಖಾರ ಜಾಸ್ತಿ ಆಯ್ತಾ? ಐ ಆಮ್ ಸೋ ಸಾರಿ. ನೆಕ್ಸ್ಟ್ ಟೈಮಿಂದ ನೋಡ್ಕೊಂಡು ತಿನ್ನಿಸ್ತೀನಿ. ಹಾಂ ಅಣ್ಣ, ಖಾರ ಸ್ವಲ್ಪ ಕಮ್ಮಿ ಹಾಕೋದಲ್ವಾ? ಖಾರ ಜಾಸ್ತಿ ಆಗಿ ಕಣ್ಣೀರು ಹಾಕ್ತಾ ಇದ್ದಾರೆ ಇವರು. ಖಾರ ಅಲ್ಲ ಸರ್, ನನಗೆ ಅಜ್ಜಯ್ಯ ಗೆಪ್ತಿಗೆ ಬಂದ್ಬಿಟ್ರು. ನಾನು ಅವನ ಜೊತೆ ಜಗಳ ಮಾಡ್ಕೊಂಡಾಗೆಲ್ಲ ಅಜ್ಜಯ್ಯನೇ ನಂಗೆ ಹಿಂಗೆ ಊಟ ಮಾಡಿಸ್ತಿದ್ದು. ಚಿಕ್ಕ ವಯಸ್ಸಿಂದಾನು ಹಿಂಗೆಯ. ನಾನು ಕೋಪ ಮಾಡ್ಕೊಂಡಾಗೆಲ್ಲ ಅಜ್ಜಯ್ಯನೇ ಊಟ ಮಾಡಿಸ್ತಿದ್ದು. ನನಗೆ ಅಪ್ಪ ಏನು ಗೆಪ್ತಿನೂ ಇಲ್ಲ. ಅಜ್ಜಯ್ಯ ಬಿಟ್ರೆ ಬೇರೆ ಯಾವ ಗಂಡಸರು ನಂಗೆ ಊಟ ತಿನ್ಸಿರ್ಲಿಲ್ಲ. ನೀವೇಯ ಮೊದಲು. ಸರ್, ನಿಮ್ಮೊಂದು ಮದುವೆ ಆಗೋ ಹುಡುಗಿ, ನಿಮ್ಗೆ ಹುಟ್ಟೋ ಮಕ್ಕಳು ಸ್ಯಾನೆ ಅದೃಷ್ಟ ಮಾಡೋರೆ ಸರ್. ಹೌದು ಕಮಲಿ ಅವರೇ, ನಾನು ಅದೃಷ್ಟವಂತ. ಹೆಂಗೆ? ನನ್ನ ಹುಡುಗಿ ಅಂತ ಹುಡುಗಿ ಬೇರೆಲ್ಲೂ ಇಲ್ವಲ್ಲ, ಅದಕ್ಕೆ. ಕೇಳಿ ಕಮಲಿ ಅವರೇ, ಯಾರ ಹುಡುಗಿ ಅಂತ ಕೇಳಿ, ಆಗಿದ್ದಾಗೋಗ್ಲಿ, ಟಪಾರ್ ಅಂತ ನೀವೇ ಅನ್ಬಿಡ್ತೀನಿ. ಕೇಳಿ ಕಮಲಿ ಅವರೇ, ಯಾರ ಹುಡುಗಿ ಅಂತ ಕೇಳಿ. ದಿಟಾನೇ ಇರ್ಬೋದು ಸರ್. ನಿಮ್ಮ ಮನೆಗೆ ಸೊಸೆಯಾಗಿ ಬರೋ ಹುಡುಗಿ ಹೆಂಗಿರ್ಬೇಕು ಅಂತ ನಿಮ್ಗೆ ಗೊತ್ತಿರ್ತೈತೆ. ಕಮಲಿ ಅವರೇ, ಲೈಫ್ ಇಸ್ ಸ್ಟ್ರೇಂಜರ್ ಯೆಟ್ ಬ್ಯೂಟಿಫುಲ್. ನಿಮ್ನ ಮದುವೆ ಆಗಿ ಕೋಳ ಇಲ್ಲದೆ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಒಟ್ಟಿಗೆ ಒಂದೇ ಸಲ ನಮ್ಮ ಮನೆಗೆ ಎಂಟ್ರಿ ಆಗೋ ಆ ಸಮಯಕ್ಕೆ ನಾನು ಕಾಯ್ತಾ ಇದ್ದೀನಿ. ಅವನು ಜೈಲಲ್ಲೇ ಇರೋಕೆ ಪ್ರೊಟೆಸ್ಟ್ ಮಾಡಿದವಳಿಗೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ದಾನೆ. ಏನಾಯ್ತು ಈ ಋಷಿಗೆ? ಕೆಸ್ಟಿನ್ ಕಮ್ಲಿ ಇಡೀ ಕಾಲೇಜ್ಗೆ ಕಪ್ಪು ಚುಕ್ಕಿ, ಅಂಥದ್ರಲ್ಲಿ ಅವಳ ಜೊತೆನೆ ಓಡಾಡ್ತಿದ್ದಾನೆ. ಅದು ಕೈಗೆ ಹಾಕಿರೋ ಬೇಡಿನ ಬಿಚ್ಚಿದೆ. ಶಿಟ್! ವಾವ್ ಮಾಮ್, ನನ್ನ ಬೆರಳಿಗೆ ಕಲರ್ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ನೋಡಿ. ಹೌದು, ಮಗಳಿಗೆ ಮದುವೆ ಮಾಡೋ ಟೈಮ್ ಹತ್ರ ಬಂತು ಊರ್ಮಿ. ಇನ್ನೆಲ್ಲಿದೆ ಮುದ್ದು? ಮಾಮ್, ಎಲ್ಲಿ ನಿಮ್ಮ ಬೆರಳು ತೋರಿಸಿ. ಸುಮ್ಮನಿರೆ, ಹಾಕ್ತೀನಿ ಕೊಡಿ. ಅಲ್ಲ, ಮೊಮ್ಮಗಳಿಗೆ ಮದುವೆ ಮಾಡೋ ಟೈಮ್ ಹತ್ರ ಬಂತು, ನೀ ಮಾತ್ರ ಹಾಕ್ಕೋಬೋದಾ? ಅಯ್ಯೋ ಅಯ್ಯೋ ಮಾಮ್, ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಯ್ತು. ಅಯ್ಯೋ, ಟ್ರಾನ್ಸ್ಫಾರ್ಮರ್ ಅಲ್ಲ ಅದು, ನಿನ್ನ ಮಗಳು ರೂಮಿಂದ ಬಂದಿರೋ ಸೌಂಡು. ಓಹ್, ಅಂದರೆ ಆಟಮ್ ಬಾಂಬ್ ಬನ್ನಿ. ಅದು ಯಾವ ಮೂಡಲ್ಲಿ ಬಂದಿದ್ದಾಳೋ ಏನೋ. ನಡಿ ನೋಡೋಣ. ಬೇಬಿ, ಡೋರ್ ಓಪನ್ ಮಾಡು ಪ್ಲೀಸ್. ಅನಿಕಾ, ಯಾಕೆ ಪಿಶಾಚಿಗಳ ತರ ಕೂಗಾಡ್ತಿದ್ದೀರಾ? ಪಿಶಾಚಿ? ಅದು ನಿನ್ನ ರೂಮಲ್ಲಿ ಜೋರಾಗಿ ಸೌಂಡ್ ಬಂತಮ್ಮ. ಪ್ಲೀಸ್ ಅಮ್ಮಮ್ಮ, ಹೋಗಿ ಮೊದಲು. ಜಸ್ಟ್ ಲೀವ್ ಮೀ ಅಲೋನ್. ಮಾಮ್, ಏನು ಮಾಮ್ ಇದು? ಪಿಶಾಚಿಗಳು ಅಂತೆಲ್ಲ ಬೈತಿದ್ದಾಳೆ. ಒಳಗಡೆ ಹೋಗೋದು ಬೇಡೋ? ಅವಳು ಏನಾದರೂ ಬೈಲಿ, ನಿನ್ನ ಮಗಳ ಬುದ್ಧಿ ನಿನಗೆ ಗೊತ್ತಿಲ್ವಾ ಊರ್ಮಿ? ಈಗ ಹೋಗಿ ನಾವು ಸಮಾಧಾನ ಮಾಡಲಿಲ್ಲ ಅಂದರೆ ಮೋಹಿನಿ ದೆವ್ವ ಅಂತ ಏನೇನೋ ಅನ್ನಕ್ಕೆ ಶುರು ಮಾಡಿಬಿಡ್ತಾಳೆ. ಬಾ.
ಬೇಬಿ ಕೋಪ ಮಾಡ್ಕೋಬೇಡ. ಏನಾಯ್ತು ಅಂತ ಹೇಳಮ್ಮ ಪ್ಲೀಸ್. ಎಲ್ಲ ನನ್ನ ಕರ್ಮ. ಅಯ್ಯಯ್ಯೋ ಸ್ವೀಟಿ, ಯಾಕೆ ಹೀಗೆಲ್ಲ ಮಾಡ್ಕೋತಿದ್ಯಾ? ಅಮ್ಮಮ್ಮ ಎಲ್ಲ ನಿಮ್ಮ ಮಾತು ಕೇಳಿನೇ ಆಗಿದ್ದು. ಆ ಕಮ್ಲಿ ಹೆಸರನ್ನ ಹೇಗಾದ್ರೂ ಹಾಳು ಮಾಡಬೇಕು ಅಂತ ನಾನು ಟ್ರೈ ಮಾಡಿದ್ರೆ ಅಲ್ಲಿ ಅಲ್ಲಿ ನಡೆದಿದ್ದೇ ಬೇರೆ. ಅಂಥದ್ದೇನಾಯ್ತು ಬೇಬಿ? ಅವರಿಬ್ರು ಬೇಡಿನ ಕೈಗೆ ಹಾಕೊಂಡು ಓಡಾಡ್ತಿದ್ರೆ ನನ್ನ ಕರಳಿಗೆ ಬೆಂಕಿ ಹತ್ಕೊಂಡು ಉರಿತಿದೆ. ಅವಳನ್ನ ಈಗ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ಮಾಮ್, ಶಿ ಸೋ ಅಪ್ಸೆಟ್. ಅವಳನ್ನ ನೋಡಿದ್ರೆ ನನಗೆ ಅಳು ಬರೋ ಹಾಗಾಗ್ತಿದೆ. ಕಮಲಿನ ಸುಮ್ಮನೆ ಬಿಡಬಾರ್ದು ಮಾಮ್, ಅವಳಿಗೆ ಬುದ್ಧಿ ಕಲಿಸ್ಲೇಬೇಕು. ಆ ಕಮಲಿನ ಜೈಲಿಗೆ ಕಳ್ಸೋದು ಮಾತ್ರ ಅಲ್ಲ, ಅತ್ತೆ ಮುಂದೆ ಅವಳಿಗೆ ಅವಮಾನ ಆಗಿ ಅವಳ ಮೇಲಿಟ್ಟಿರೋ ಭರವಸೆ ಎಲ್ಲ ನುಚ್ಚು ನೂರಾಗಬೇಕು. ಹೌದು ಉರ್ಮಿ, ನೀನು ಹೇಳಿದ್ದು ಸರಿಯಾಗೇ ಇದೆ. ಆ ಕಮಲಿಗೆ ಜೂಟಾಟದ ಥರ ಸಣ್ಣ ಪುಟ್ಟ ಅಡೆತಡೆಗಳು ಕೊಟ್ಟರೆ ಸಾಲಲ್ವೇ, ಅದನ್ನು ಹೇಗೋ ಧೈರ್ಯವಾಗಿ ಮೆಟ್ಟಿ ಮುಂದಕ್ಕೆ ನಡೀತಾಳೆ. ಅದಕ್ಕೆ ಅವಳು ದಾಟಕ್ಕೂ ಆಗದೇ ಇರುವಂಥ ಹಳ್ಳ ತೋಡಬೇಕು, ಆಗಲೇ ಸರಿ ಹೋಗೋದು. ಬೇಬಿ, ನೀನೇನು ವರಿ ಮಾಡ್ಕೋಬೇಡ, ಕೂಲಾಗಿರು. ಈ ಸರ್ತಿ ನಾನು ಕೊಟ್ಟರೆ ನಾರ್ಮಲ್ ಪಂಚ್ ಅಲ್ಲ, ಕೊಟ್ಟರೆ ಡೈರೆಕ್ಟ್ ನಾಕೌಟೆ. ಆ ಹಳ್ಳಿ ಗುಗ್ಗುನ ನಾನು ನೋಡ್ಕೋತೀನಿ, ನೀವಿಬ್ಬರು ನಿಂತು ಆಟ ನೋಡಿ ಅಷ್ಟೇ. ಓಕೆ? ಚೆನ್ನಾಗಿದ್ಯಾ? ಬೈದ್ರಾ? ಚೆನ್ನಾಗೈತೆ ಸರ್, ಬಾಯಿ ತುಂಬ ತಿನ್ಸ್ಬಿಟ್ರಿ, ಸರಿಯಾಗಿ ಹೇಳೋಕ್ಕಾಗಲಿಲ್ಲ. ರಿಷಿ ಸರ್, ನಾವು ಬೆಂಗಳೂರಿಗೂ ಬರೋಕ್ಕೂ ಮೊದಲು ಪಾನಿಪುರಿ ತಿನ್ನಬೇಕು ಅಂದರೆ ಟೌನ್ ಬಸ್ ಹತ್ಕೊಂಡೋಗಿ ಇಡೀ ವಾರ ಪೂರ್ತಿ ಕೂಡಿಟ್ಟಿದ್ದ ಕಾಸು ತಗೊಂಡು ಪಾನಿಪುರಿ ತಿನ್ನಬೇಕಿತ್ತು. ಅದು ಪೆದ್ದಂಗೆ ಮಾಡಿರೋರು. ಆದ್ರೂ ಊರಿಗೆ ಬಂದ ತಕ್ಷಣ ಹುಡುಗಿರ್ತಾವ ಎಲ್ಲ ನಾವು ಪಾನಿಪುರಿ ತಿನ್ಕೊಂಡು ಬಂದ್ವಿ ಗೊತ್ತಾ ಅಂತ ಪೋಸ್ ಹೊಡಿತಾ ಇದ್ವಿ. ಆದರೂ ಅದೇನೋ ನಂಗೆ ಅಷ್ಟೊಂದು ಇಷ್ಟ ಆಯ್ತಿರ್ಲಿಲ್ಲ ಸರ್. ಅಲ್ಲ, ಪಾನಿಲೇನಾದರೂ ಮತ್ತೆ ಬರೋ ಐಟಮ್ ಮಿಕ್ಸ್ ಮಾಡಿದಾರಾ? ಯಾಕೆ ಸರ್? ಅಲ್ಲ, ಯೂಶಲಿ ನಾನೇ ಕೇಳಿದ್ರು ಏನೂ ಮಾತಾಡ್ತಿರಲಿಲ್ಲ, ಇವಾಗ ನೀವೇ ಇಷ್ಟೊಂದು ಮಾತಾಡ್ತಿರಲ್ಲ, ಅದಕ್ಕೆ. ಈಗ ನಿಮ್ಮನ್ನು ಬಿಟ್ರೆ ಮಾತಾಡೋಕೆ ಬೇರೆ ಯಾರೂ ಇಲ್ವಲ್ಲ ಸರ್, ಹಂಗಂಟ ಹಾಕ್ಬಿಟ್ಟೋಗೋನಲ್ಲ ಆ ಪೊಲೀಸಪ್ಪ. ಸರಿ ಕಮಲಿ ಅವರೇ, ನೀವು ತಿನ್ನಿಸಿ. ಏನು? ನಾನು ನಿಮಗೆ ತಿನ್ನಿಸ್ದೆ ತಾನೆ, ಈಗ ನೀವು ತಿನ್ನಿಸಿ. ಋಣ ಹಾಗೆ ಇಟ್ಕೋಬಾರ್ದು. ಹಾಂ, ತಿನ್ನಿಸಿ. ಅಲ್ಲ ಸರ್, ನನಗೇನೋ ಬಲ್ಗೈ ಕೋಳ ಹಾಕೈತೆ, ತಿನ್ನಕ್ಕಾಗಕ್ಕಿಲ್ಲ. ನಿಮ್ಮ ಬಲ್ಗೈ ಪ್ರಿಯಾಗೆ ಐತಲ್ಲ. ಹೌದಲ್ವಾ ಕಮಲಿ ಅವರೇ? ಆದರೂ ಗಿವ್ ಅಂಡ್ ಟೇಕ್ ಪಾಲಿಸಿ ಅಲ್ವಾ? ನಾನು ತಿನ್ನಿಸಿದ್ಮೇಲೆ ನೀವು ತಿನ್ನಿಸ್ಬೇಕು ತಾನೆ. ಸರ್, ತಮಾಷೆ ಮಾಡಬೇಡಿ, ಸುಮ್ಕೆ ತಿನ್ನಿ ಸರ್. ಹೊಟ್ಟೆ ಹಸಿ ಅಂತ ಕರ್ಕೊಂಬಂದವ್ರು ನೀವು. ನನ್ನ ಬಲ್ಗೈಗೂ ಬೇಡಿ ಹಾಕಿದಿದ್ರೆ ಏನಾಗ್ತಿತ್ತು ಅವ್ರಿಗೆ? ಥೂ. ಅಯ್ಯಯ್ಯೋ, ಹೆಂಗ್ ಚಲ್ಕೊಂಬಿಟ್ರಿ ನೋಡಿ. ಬಟ್ಟೆ ಒಗ್ಯೋರಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ನಿಮ್ಗೇನಂತೆ, ಆರಾಮಾಗಿ ಚಲ್ಕೊಂಬಂದ್ಬಿಡ್ತೀರಾ. ಬಟ್ಟೆ ಒಗ್ಯೋಕ್ಕೆ ಏಟ್ ಸಮಯ ಹಿಡಿತೈತೆ ಗೊತ್ತಾ? ಅರೆ ಕಮಲಿ ಅವರೇ, ಏನೋ ನನ್ನ ಬಟ್ಟೆ ನೀವೇ ಒಗೆಯೋ ಥರ ಹೇಳ್ತಿದ್ದೀರಲ್ಲ? ಅದು ರಿಷಿ ಸರ್, ನಾನು ತಾರಾ ಮೇಡಮ್ ಜಾಗದಾಗ ನಿಂತ್ಕೊಂಡು ಯೋಚನೆ ಮಾಡಿದೆ. ನಮ್ಮ ಅಜ್ಜ ಏನು ಹಿಂಗೆಯ, ವಸಿನೂ ಜವಾಬ್ದಾರಿ ಇಲ್ದಂಗೆ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಬಂದ್ಬಿಡೋನು. ಗಂಡಸರೆಲ್ಲ ಹಿಂಗೆಯ. ಅಯ್ಯಪ್ಪ, ಒಂದೇ ಒಂದು ಪಾನಿಪುರಿಯಿಂದ ಇಡೀ ಗಂಡಸ್ ಜನ್ಮನೇ ರೋಡಿಗೆ ತಂದ್ಬಿಟ್ರಲ್ಲ ನೀವು. ಹಾಗೇನಿಲ್ಲ ಸರ್, ಇರಿ ನಾನೇ ಕ್ಲೀನ್ ಮಾಡ್ತೀನಿ.
ಸರ್ ಒರೆಸ್ನಿಲ್ಲ ಅಂದರೆ ಕಲೆ ಹಂಗೆ ಉಳ್ಕೊಂಬಿಡ್ತೈತೆ. ಹೊಸಿ ಬಿಗಿಯಾಗಿ ನಿಂತ್ಕೊಳ್ಳಿ ಸರ್, ಅಲ್ನಾಡ್ಬೇಡಿ. ಸರ್ ಒರ್ಸಾಯ್ತು, ತಿನ್ನಿ ಸರ್. ಅಯ್ಯಯ್ಯೋ ಮತ್ತೆ ಚಲೋಯ್ತು. ಅರೆ ಕಮಲಿ ಅವರೇ, ಏನು ನೋಡ್ತೀರಾ? ಓದಿಸಿ. ಸರ್ ನೀವು ಯಾಕೋ ಚಿಕ್ಕ ಮಗಿ ನನಗೆ ಪದೇ ಪದೇ ಚೆಲ್ಕಂತಿದ್ದೀರಾ? ಪೂರ್ತಿ ತಿನ್ಮ್ಯಾಕೆ ಹೆಂಗಿದ್ರು ಕೈ ತೊಳಿಬೇಕಲ್ಲ, ಆವಾಗ ನೀವೇ ಒರೆಸ್ಕೊಳ್ಳಿವ್ರಂತೆ. ಹ್ಞೂ ಹ್ಞೂ ಆದರೂ ನೀವು ಸಿಕ್ಕಾಪಟ್ಟೆ ಹುಷಾರಪ್ಪ. ಏನು ಸರ್? ಇಲ್ಲ, ನಾನು ಆಮೇಲೆ ಕ್ಲೀನ್ ಮಾಡ್ಕೊತೀನಿ. ರಿಷಿ ಸರ್, ಈಗ ನಾವು ಎಲ್ಲೋ ಇಟ್ಟಿದ್ದೀವಿ? ಯಾರಿಗೆ ಗೊತ್ತು ಕಮಲಿ ಅವರೇ, ನೀವು ಜೊತೆಲಿದ್ದೀರಲ್ಲ ಅಷ್ಟು ಸಾಕು. ಇದಕ್ಕಿಂತ ಒಳ್ಳೆ ಟೈಮು ಯಾವಾಗ ಸಿಗುತ್ತೆ ಹೇಳಿ? ಹಾಯ್ ರಿಷಿ. ತತ್ತೇರಿ, ಒಳ್ಳೆ ಟೈಮು ಅಂತ ಅನ್ಕೊಂಡಿದ ತಕ್ಷಣ ಇವ್ರು ಸಿಕ್ಕಿದ್ರಲ್ಲಪ್ಪ. ಪ್ರತಿಯೊಂದಕ್ಕೂ ಪ್ರಶ್ನೆ ಕೇಳಿ ಸಾಯ್ಸಾಕ್ಬಿಡ್ತಾರೆ. ಹಾಯ್ ರಿಷಿ, ಎಷ್ಟು ದಿನ ಆಯಿತು ನಿನ್ನ ನೋಡಿ. ಹೌ ಆರ್ ಯು ಮ್ಯಾನ್? ಹಾ ಅಂಕಲ್, ನಾನು ಚೆನ್ನಾಗಿದ್ದೀನಿ. ನೀವು? ಅಯ್ಯೋ ನಾನೇನಪ್ಪ ಆರಾಮಾಗಿದ್ದೀನಿ. ಆದರೆ ನೀನು ಮಾಡ್ತಾ ಇರೋದು ಕಲಿಯುಗದ ಅನ್ಯಾಯ ಕಣಪ್ಪ. ಅಂಕಲ್ ಏನು ಹೇಳ್ತಿದ್ದೀರಾ? ಹೇ ಗಾಬರಿ ಆಗ್ಬೇಡಪ್ಪ, ನಾನು ತಮಾಷೆಗೆ ಹೇಳಿದೆ. ನಿನ್ನ ಹುಡುಗಿ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ನೋಡು, ಎಷ್ಟು ಭದ್ರವಾಗಿ ಕೈ ಹಿಡ್ಕೊಂಡಿದೀಯಾ. ಅಯ್ಯೋ ಅಂಕಲ್, ನಾನು ಹೇ ಡೋಂಟ್ ವರಿ. ರಮೇಶ್ ಹೇಳ್ತಿದ್ದ ನಿನಗೆ ಹೆಣ್ಣು ನೋಡ್ತಾ ಇದ್ದೀವಿ ಅಂತ. ಆದರೆ ನೀವಿಬ್ಬರು ಜೊತೆಲಿ ಓಡಾಡ್ತಾ ಇರೋದು ನಿಮ್ಮ ಮನೆಗೆ ಹೇಳಲ್ಲಪ್ಪ. ನಂಗೆ ಗೊತ್ತು ನೀವು ಮನೆಗೆ ಸುಳ್ಳು ಹೇಳಿ ಬಂದಿದ್ದೀರಾ ಅಂತ. ಲೈಫಲ್ಲಿ ಇಂಥ ಮೂಮೆಂಟೇ ಮಜಾ ಕೊಡೋದು. ಎಂಜಾಯ್. ಸರಿನಪ್ಪ ರಿಷಿ, ನಾನಿನ್ನು ಬರಲಾ? ಹಾಂ ಅಂಕಲ್, ಹೋಗಿ ಬನ್ನಿ, ಹುಷಾರು. ಸರ್ ಅವ್ರ ತವ ದಿಟ ಹೇಳಿ ಸರ್, ಅವ್ರು ನಮ್ಮನ್ನೇ ನಿಮ್ಮ ಹುಡುಗಿ ಅಂತ ಅನ್ಕೊಂಬಿಟ್ಟವ್ರೆ. ಹೇಳಿ ಸರ್. ಅಲ್ವಾ, ನಿಮ್ನ ನನ್ನ ಹುಡುಗಿ ಅಂತ ಅನ್ಕೊಂಡು ಹೋಗ್ತಿದ್ದಾರೆ. ಕರೆಕ್ಟೇ ಅಲ್ವಾ? ಯಾಕೆ ಸರ್ ಏನು ಮಾತಾಡ್ತಿಲ್ಲ? ಕಮಲಿ ಅವರೇ, ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ಸರ್, ಅವ್ರ ತವ ನಾನು ನಿಮ್ಮ ಹುಡುಗಿ ಅಲ್ಲ ಅಂತ ಹೇಳೋದಲ್ವಾ ನೀವು?